ಸಣಾಪುರಕ್ಕೆ ಮೊದಲ ನೋಟಕ್ಕೆ ಮನಸ್ಸನ್ನು ಸೆಳೆಯುವ ಪ್ರಕೃತಿಯ ಸೊಬಗು. ಸುತ್ತಲೂ ಕಲ್ಲು ಬಂಡೆಗಳಿಂದ ಆವೃತವಾದ ಈ ಸ್ಥಳದಲ್ಲಿ ಕಲ್ಲು ಬಂಡೆಗಳ ಮಧ್ಯದಿಂದ ಮುನ್ನುಗ್ಗುತ್ತಿರುವ ಗಂಗೆ. ಇಲ್ಲಿಗೆ ಕಾಲಿಡುತ್ತಿದ್ದಂತೆಯೇ ತಣ್ಣನೆಯ ಗಾಳಿ, ನೀಲಿಯ ಆಕಾಶವನ್ನು ಕನ್ನಡಿಯಾಗಿಸಿದ ತುಂಗಭದ್ರೆ. ಸುತ್ತಲೂ ಬಂಡೆಗಳಿಂದ ಆವೃತವಾದ ನಿಸರ್ಗದ ವೈಭವ ಪ್ರಕೃತಿಯೇ ಇಲ್ಲಿ ಸುಂದರ ಚಿತ್ರವನ್ನೇ ಬಿಡಿಸಿದಂತೆ ಭಾಸವಾಗದೇ ಇರುತ್ತೆ. ಹೌದು, ಸಣಾಪುರ ಕೆರೆ ಮೂಲತಃ ತುಂಗಭದ್ರಾ ನದಿಯ ಮೂಲಕ ಹಾದು ಹೋಗುವ ಎಡೆದಂಡೆ ನಾಲೆಯ ಮಧ್ಯದಲ್ಲಿ ಬರುವಂತಹ ಒಂದು ಸ್ಥಳ. ಸ್ಥಳೀಯವಾಗಿ ಇದನ್ನು ಸಣಾಪುರ ರಿಸರ್ವರ್ ಎಂದು ಸಹ ಕರೆಯುತ್ತಾರೆ. ಅಲ್ಲದೆ ಮಿನಿ ಗೋವಾ ಎಂತಲೂ ಹೆಸರುವಾಸಿ. ಹಂಪಿಯ ಸುತ್ತಮುತ್ತಲ ಪ್ರದೇಶಗಳು ಬಂಡೆ ಕಲ್ಲುಗಳಿಂದ ತುಂಬಿರುವುದರಿಂದ ಈ ಕೆರೆಯು ನೈಸರ್ಗಿಕವಾಗಿ ಹರಡಿಕೊಂಡು ವಿಶಾಲ ನೀರಿನ ಪ್ರದೇಶವನ್ನಾಗಿ ನಿರ್ಮಿತವಾಗಿದೆ. ಇಲ್ಲಿ ನೀರು ಪ್ರತಿ ವರ್ಷವೂ ತುಂಬಿ ಹರಿಯುತ್ತದೆ. ವರ್ಷ ಪೂರ್ತಿಯೂ ನೀರಿನಿಂದಲೇ ಕೂಡಿರುತ್ತದೆ. ಹವಾಮಾನದಲ್ಲಿ ಬದಲಾವಣೆ ಇದ್ದರೂ ನೀರಿನ ಮಟ್ಟದಲ್ಲಿ ಅಂತಹ ದೊಡ್ಡ ವ್ಯತ್ಯಾಸವಂತೂ ಕಾಣಲ್ಲ ಬಿಡಿ. ಇದು ಈ ಕೆರೆಯ ಪ್ರಮುಖ ವಿಶಿಷ್ಟತೆ. ಕೆರೆಯ ತೀರದಲ್ಲಿ ನಿಲ್ಲುವಾಗ ನೀರಿನ ಮೇಲಿನ ಗಾಳಿ ಚಳಿಯಾಗಿ ಮುಖಕ್ಕೆ ತಗುಲುತ್ತಾ ಸುತ್ತಲಿನ ಬಂಡೆ ಕಲ್ಲುಗಳು ಕೆಂಪು, ಬೂದು, ಕಪ್ಪು ಬಣ್ಣಗಳಲ್ಲಿ ಹೊಳೆಯುತ್ತವೆ. ಈ ಬಂಡೆ ಗಲ್ಲಿನಲ್ಲಿ ಸಾವಿರಾರು ವರ್ಷದ ಇತಿಹಾಸವೇ ಅಡಗಿದೆ. ಹಂಪಿ ಮತ್ತು ಸಣಾಪುರ ಪ್ರದೇಶವನ್ನ ಬೋಲ್ಡರ್ ಲ್ಯಾಂಡ್ಸ್ಕೇಪ್ ಎಂದು ಸಹ ಕರೆಯುತ್ತಾರೆ. ಸಣಾಪುರ ಕೆರೆ ಇದು ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ಥಳವಾಗಿರುವ ಕಾರಣ ದೇಶ ವಿದೇಶದಿಂದ ಪ್ರವಾಸಿಗರು ಇಲ್ಲಿ ದಂಡೋಪತಂಡವಾಗಿ ಆಗಮಿಸುತ್ತಾರೆ. ಸೀಸನ್ನಲ್ಲಂತೂ ಎಲ್ಲಿ ನೋಡಿದರೂ ವಿದೇಶಿಗರಿಂದನೇ ತುಂಬಿರುತ್ತದೆ. ಇಲ್ಲಿ ಗೋಲಾಕಾರದ ದೋಣಿಗಳ ಮೂಲಕ ಕೆರೆಯ ಮಧ್ಯ ಪ್ರವಾಸಿಗರನ್ನ ರೋಮಾಂಚನಕಾರಿಯಾಗಿಸುವುದು ಮತ್ತೊಂದು ಅದ್ಭುತ ಬಿಡಿ. ಬಹಳಷ್ಟು ಪ್ರವಾಸಿಗರು ಇಲ್ಲಿ ನೀರಿಗೆ ಇಳಿದು ತಂಪಾಗಿ ಕಾಲ ಕಳೆಯುತ್ತಾರೆ. ಆದರೆ ಇಲ್ಲಿ ನೀರಿಗೆ ಇಳಿಯುವುದು ಅಷ್ಟೊಂದು ಸುಲಭವಲ್ಲ, ಆಮೇಲೆ ಅಷ್ಟೊಂದು ಒಳ್ಳೆಯದೂ ಅಲ್ಲ. ಯಾಕಂದರೆ ಸಾಕಷ್ಟು ಜನರು ನೀರಿನಲ್ಲಿ ಸಾಹಸ ಮಾಡಲು ಹೋಗಿ ತಮ್ಮ ಪ್ರಾಣವನ್ನೇ ತೆತ್ತಂತಹ ಉದಾಹರಣೆಗಳು ಸಾಕಷ್ಟು. ಹಾಗಾಗಿ ಇಲ್ಲಿ ಬರುವಂತಹ ಪ್ರಯಾಣಿಕರು ಇಂತಹ ಸಾಹಸಕ್ಕೆ ದಯವಿಟ್ಟು ಕೈ ಹಾಕಬೇಕು. ಯಾಕೆಂದರೆ ಅಲ್ಲಲ್ಲಿ ಎಚ್ಚರಿಕೆ ಸಂದೇಶಗಳನ್ನು ಸಹ ನಾವು ಕಾಣ್ತೇವೆ, ಎಷ್ಟೊಂದು ಪ್ರಾಬ್ಲಮ್ ಇದೆ ಇಲ್ಲಿ ಅಂತ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಕೆರೆಯ ನೀರು ನೀಲಿ ಚಿನ್ನದಂತೆ ಹೊಳೆಯುತ್ತದೆ. ಹಾಗಾಗಿ ಇಲ್ಲಿ ಹೆಚ್ಚಾಗಿ ಪ್ರೀ ವೆಡ್ಡಿಂಗ್ ಶೂಟ್ಗಳು ನಡೆಯುತ್ತಾನೇ ಇರುತ್ತವೆ. ನಿತ್ಯವೂ ಒಂದಲ್ಲ ಒಂದು ಶೂಟಿಂಗ್ ಅಂತೂ ಇದ್ದಿದ್ದೆ. ಅದರಲ್ಲಿ ವಿಶೇಷವಾಗಿ ಕನ್ನಡ ಮತ್ತು ತೆಲುಗು ಚಿತ್ರೀಕರಣಗಳು ಸಾಕಷ್ಟು ನಡೆದಿವೆ. ಇಲ್ಲಿ ಕುರಿಗಾಹಿಗಳು, ಮೀನುಗಾರರು, ಸಣ್ಣ ದೋಣಿಗಳು, ಹಳೆಯ ಶೈಲಿ ಗ್ರಾಮೀಣ ಸೊಬಗು ಇನ್ನೂ ಇಲ್ಲಿ ನಾವು ಕಾಣಬಹುದು. ಶಾಂತಿ ಪ್ರದೇಶಕ್ಕೆ ವಿಶೇಷ ಚೈತನ್ಯ ಕೊಡುತ್ತದೆ. ಇಲ್ಲಿ ಭೇಟಿ ನೀಡುವ ಸರಿಯಾದ ಸಮಯವೆಂದರೆ ನವೆಂಬರ್ನಿಂದ ಫೆಬ್ರವರಿ ತಿಂಗಳು ಅತ್ಯುತ್ತಮ. ಹಾಗಾದರೆ ತಲುಪುವುದು ಹೇಗೆ ಎನ್ನುತ್ತೀರಾ? ನೋಡೋಣ. ಹಂಪಿಗೆ ಭೇಟಿ ನೀಡುವ ಪ್ರವಾಸಿಗರು ಹೊಸಪೇಟೆ ಮಾರ್ಗದಿಂದ ಗಂಗಾವತಿ ಮಾರ್ಗದ ಕಡೆಯಿಂದ ಬಂದರೆ ನಿಮಗೆ ಕಡೆಬಾಗಿಲು ಸೇತುವೆ ಸಿಗ್ತದೆ. ಆ ಮೂಲಕ ಹೊಸಪೇಟೆಯಿಂದ ನಾವು ನೇರವಾಗಿ ಈ ಕೆರೆಗೆ ಆನೆಗೊಂದಿ ಮಾರ್ಗವಾಗಿ ನಾವಿಲ್ಲಿ ತಲುಪಬಹುದು. ಜೊತೆಗೆ ಇನ್ನೊಂದು ಮಾರ್ಗ ಅಂದರೆ ಮತ್ತೆ ಹೊಸಪೇಟೆಯಿಂದ ಹುಲಿಗಿ ಮಾರ್ಗವಾಗಿ ಬಂದ್ರೂ ಸಹ ನಾವು ಈ ಸ್ಥಳಕ್ಕೆ ತಲುಪ್ತೀವಿ. ಇನ್ನು ಈ ಸ್ಥಳದ ಇನ್ನೊಂದು ವಿಶೇಷತೆ ಏನಂತಂದರೆ, ನಾವಿಲ್ಲಿ ಭೇಟಿ ನೀಡಿದರೆ ನಾವು ಐತಿಹಾಸಿಕ ಅಂಜನಾದ್ರಿ ಬೆಟ್ಟವು ಇಲ್ಲೇ ಹತ್ತಿರದ 5 ಕಿಲೋಮೀಟರ್ ಹತ್ತಿರದಲ್ಲೇ ಸಿಗುತ್ತದೆ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.